ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 21, ವಚನಗಳು 17-29. ಆಗ ತಿಷ್ಬೀಯನಾದ ಎಲಿಯನಿಗೆ ಸರ್ವೇಶ್ವರನ ವಾಣಿಯುಂಟಾಯಿತು. ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ಅರಸನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ ನೀನು ಕೊಲೆ ಮಾಡಿ ಸ್ವತ್ತನ್ನು ಸಂಪಾದಿಸಿಕೊಂಡೆಯಲ್ಲವೇ? ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವುವು ಎನ್ನುತ್ತಾರೆ ಸರ್ವೇಶ್ವರ ಎಂದು ಹೇಳು. ಅಹಾಬನು ಎಲಿಯನನ್ನು ನೋಡಿ, ಎಲೈ ವೈರಿಯೇ, ನೀನು ನನ್ನನ್ನು ಕಂಡುಹಿಡಿದೆಯಾ ಎಂದು ಕೇಳಿದನು. ಅವನು, ಹೌದು, ಕಂಡುಹಿಡಿದೆ. ನೀನು ನಿನ್ನನ್ನು ಪಾಪಕ್ಕೆ ಮಾರಿಬಿಟ್ಟು ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾದೆ. ಸರ್ವೇಶ್ವರ ನಿನ್ನನ್ನು ಕುರಿತು, ನಾನು ನಿನ್ನ ಮೈಮೇಲೆ ಕೇಡನ್ನು ಬರಮಾಡಿ ನಿನ್ನನ್ನು ಕಸದಂತೆ ತೆಗೆದುಹಾಕುವೆನು. ನಿನ್ನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನೂ ಇಸ್ರಾಯೇಲರ ಮಧ್ಯದಿಂದ ಕಡಿದು ಬಿಡುವೆನು. ನೀನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ನನಗೆ ಕೋಪವನ್ನೆಬ್ಬಿಸಿದ್ದರಿಂದ ನೆಬಾಟನ ಮಗ ಯಾರೊಬ್ಬಾಮನ ಮನೆಗೂ ಅಹೀಯನ ಮಗ ಬಾಷನ ಮನೆಗೂ ಆದ ಗತಿ ನಿನ್ನ ಮನೆಗೂ ಆಗುವುದು ಎನ್ನುತ್ತಾರೆ. ಇದಲ್ಲದೆ ಇಸಬೇಲಳನ್ನು ಕುರಿತು ಅವರು, ನಾಯಿಗಳು ಜೆಸ್ರೀಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವುವು. ಅಹಾಬನ ಮನೆಯವರಲ್ಲಿ ಊರೊಳಗೆ ಸಾಯುವಂಥವರನ್ನು ನಾಯಿಗಳು, ಅಡವಿಯಲ್ಲಿ ಸಾಯುವಂಥವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂದು ಹೇಳುತ್ತಾರೆ ಎಂದನು. ಹೆಂಡತಿ ಇಸಬೇಲಳಿಂದ ಪ್ರಚೋದಿತನಾಗಿ ಸರ್ವೇಶ್ವರನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಅಹಾಬನಂಥ ದುಷ್ಟನು ಇನ್ನೊಬ್ಬನಿರಲಿಲ್ಲ. ಸರ್ವೇಶ್ವರ ಇಸ್ರಾಯೇಲರ ನಾಡಿನಿಂದ ಓಡಿಸಿಬಿಟ್ಟ ಅಮೋರಿಯರಂತೆ ವಿಗ್ರಹಗಳನ್ನು ಪೂಜಿಸಿದ ಅಹಾಬನ ನಡತೆ ಬಹಳ ಅಸಹ್ಯವಾಗಿತ್ತು. ಅಹಾಬನು ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ದುಃಖದಿಂದ ಹರಿದುಕೊಂಡನು. ಹಗಲಿರುಳು ಮೈಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ವರ್ತಿಸಿದನು. ಆದುದರಿಂದ ಸರ್ವೇಶ್ವರ ತಿಷ್ಬೀಯನಾದ ಎಲಿಯನಿಗೆ, ಅಹಾಬನು ನನ್ನ ಮುಂದೆ ತನ್ನನ್ನೇ ತಗ್ಗಿಸಿಕೊಂಡದ್ದನ್ನು ನೋಡಿದೆಯಲ್ಲವೇ? ಅವನು ಹೀಗೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ನಾನು ತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡುವುದಿಲ್ಲ. ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು, ನಿನಗೆ ದ್ರೋಹವೆಸಗಿದೆ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಲಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು, ನಿನಗೆ ದ್ರೋಹವೆಸಗಿದೆ. ಒಪ್ಪಿಕೊಂಡಿನಿದ್ದೋ ನಾನೇ ಅಪರಾಧಿ, ಕಟ್ಟಿತೆಂದೆ ಕಣ್ಗೆ ಪಾಪ ದಿನವಿಡೀ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ. ನಿನ್ನ ಕಣ್ಗೆ ಕೆಟ್ಟದ್ದುದನ್ನೇ ಮಾಡಿದೆ. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು, ನಿನಗೆ ದ್ರೋಹವೆಸಗಿದೆ. ನನ್ನ ಪಾಪ ದೋಷಕ್ಕೆ ವಿಮುಖನಾಗು, ಸರ್ವ ದ್ರೋಹಗಳನ್ನು ಅಳಿಸಿ ಹಾಕು. ತಪ್ಪಿಸೆನ್ನನು ಪ್ರಭು ದೇವ ರಕ್ತಪರಾಧದಿಂದ, ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು, ನಿನಗೆ ದ್ರೋಹವೆಸಗಿದೆ. ಘೋಷಣೆ. ಅಲೆಲುಯ ಅಲೆಲುಯ. ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ. ಅಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದನ್ನು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸಿರುವಗಾಗಿ ಪ್ರಾರ್ಥನೆ ಮಾಡಿರಿ.
ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡುತ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಗೆರೆಯುತ್ತಾರೆ. ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದಲೇನು ಫಲ? ಸುಂಕ ವಸೂಲಿ ಮಾಡುವವರೂ ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದರೆ ಅದರಲ್ಲೇನು ವಿಶೇಷ? ಅನ್ಯ ಜನರು ಹಾಗೆ ಮಾಡುತ್ತಾರಲ್ಲವೇ? ಆದುದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣವಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಬೆಟ್ಟದ ಮೇಲಿನ ಬೋಧನೆಯ ಪ್ರಮುಖ ಬೋಧನೆಗಳಲ್ಲಿ ಒಂದು ಶತ್ರುಪ್ರೇಮ. ಮಿತ್ರರನ್ನು ನಾವು ಪ್ರೀತಿಸುವುದು ಸಹಜ. ಅವರಿಗಾಗಿ ಒಳಿತನ್ನು ಮಾಡಿ ಅವರನ್ನು ಸಂತೋಷಪಡಿಸುವುದರಲ್ಲಿ ಯಾವ ಶ್ರೇಷ್ಠತೆಯೂ ಇಲ್ಲ. ಕಾರಣ ಇದನ್ನು ಪ್ರತಿಯೊಬ್ಬರೂ ಮಾಡುತ್ತಾರೆ. ಆದರೆ ಯೇಸು ಯಹೂದ್ಯರ ತಪ್ಪು ಕಲ್ಪನೆಯನ್ನು ಸರಿಪಡಿಸಿ ಶತ್ರುಗಳನ್ನು ಪ್ರೀತಿಸಲು ಹಾಗೂ ಪೀಡಿಸುವವರಿಗಾಗಿ ಪ್ರಾರ್ಥಿಸಲು ಕರೆ ಕೊಡುತ್ತಾರೆ. ದೇವರ ಮಕ್ಕಳಾಗಿ ಬಾಳಿ ಪರಿಪೂರ್ಣರಾಗಬೇಕಾದರೆ ಇದನ್ನು ನಾವು ಮಾಡಲೇಬೇಕು ಎಂಬ ಬೋಧೆಯನ್ನು ಪ್ರಭು ಯೇಸು ಇಂದು ನೀಡುತ್ತಿದ್ದಾರೆ. ಪ್ರಿಯರೇ, ಕ್ರೈಸ್ತರಾದ ನಾವು ಸಮಾಜದಲ್ಲಿ ಜೀವಿಸುವಾಗ ಎಲ್ಲರೊಂದಿಗೆ ಬೆರೆತು ಜೀವಿಸುತ್ತೇವೆ ನಿಜ. ಆದರೆ ಇಂದು ಪ್ರಭು ಯೇಸು ನಮಗೊಂದು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಹೇಳುವುದೇನೆಂದರೆ, ಎಲ್ಲರಂತೆ ಜೀವಿಸುವುದರಲ್ಲಿ ಏನಿದೆ ವಿಶೇಷ? ಕ್ರೈಸ್ತರಾದ ನಾವು ನಮ್ಮ ನಡೆ ನುಡಿಗಳಿಂದ, ಕೆಲಸ ಕಾರ್ಯಗಳಿಂದ, ನಡವಳಿಕೆ ವರ್ತನೆಯಿಂದ ಸ್ವರ್ಗದಲ್ಲಿರುವ ನಮ್ಮ ತಂದೆಯಂತೆ ಕರುಣಾಮಯಿ ಆಗಿ ನಮ್ಮ ಶತ್ರುಗಳನ್ನು ಪ್ರೀತಿಸಿ ಅವರಂತೆ ಜೀವಿಸಿ ತೋರಿಸಿದಾಗ ಮಾತ್ರ ನೈಜ ಕ್ರೈಸ್ತರಾಗಲು ಸಾಧ್ಯ. ಇಂತಹ ಪ್ರೀತಿಯನ್ನು ನಾವು ನಮಗೆ ಉಪದ್ರವ ಮಾಡಿ ಪೀಡಿಸುವವರಿಗೂ ತೋರಿಸಬೇಕು. ಮಾತ್ರವಲ್ಲ, ಕ್ರೈಸ್ತರಾದ ನಮಗೆ ವೈಯಕ್ತಿಕ ಶತ್ರು ಅಥವಾ ದ್ವೇಷ ಇರಲೇಬಾರದು. ಬದಲಾಗಿ ಷರತ್ತು ರಹಿತ ಪ್ರೀತಿಯಿಂದ ಸರ್ವರನ್ನು ಪ್ರೀತಿಸಬೇಕು ಎನ್ನುತ್ತಾರೆ ಪ್ರಭು ಯೇಸು. ಇಂದಿನ ಮೊದಲನೆಯ ವಾಚನ ನಮಗೆ ಜೀವಂತ ಉದಾಹರಣೆಯಾಗಿದೆ. ಅರಸ ಅಹಾಬ ತನ್ನ ಸ್ವಾರ್ಥಕ್ಕೋಸ್ಕರ ನಾಬೋತನ ಆಸ್ತಿಯನ್ನು ಕಬಳಿಸಲು ಪ್ರಯತ್ನಿಸುತ್ತಾನೆ. ಸೋತಾಗ ಆತನ ಹೆಂಡತಿ ಈಜಬೇಳಲು ಹೆಣೆದ ದುಷ್ಟಪಾಶವನ್ನು ತಾನು ಕಾರ್ಯಗತ ಮಾಡಿ ನಾಬೋತನ ವಿರುದ್ಧ ಅನ್ಯಾಯವಾಗಿ ಸುಳ್ಳು ಸಾಕ್ಷಿ ಹೇಳಿಸಿ ಕೊಲೆ ಮಾಡಿಸಿ ಆ ಆಸ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಮಿತ್ರನನ್ನೇ ಅನ್ಯಾಯವಾಗಿ ಕೊಂದ ಅವರಿಬ್ಬರಿಗೂ ಆದ ಗತಿ ಅತ್ಯಂತ ಹೀನಾಯ ಮಾತ್ರವಲ್ಲ, ಇಸ್ರಾಯೇಲ್ ರಾಜ ರಾಣಿಯರ ಶವಕ್ಕೆ ಅಂತಿಮ ಸಂಸ್ಕಾರವೂ ಸಿಗದೆ ಅವರ ಶವಗಳನ್ನು ನಾಯಿಗಳು ತಿನ್ನುತ್ತಾರೆ ಎನ್ನುತ್ತಾರೆ ಸರ್ವೇಶ್ವರ ದೇವರು. ಪ್ರಿಯರೇ, ಆಸ್ತಿಯ ಹಿಂದೆ ಬಿದ್ದ ರಾಜನ ಅಸ್ಥಿ ಕೂಡ ಮಣ್ಣು ಪಾಲಾಗದೆ ನಾಯಿ ಪಾಲಾಯಿತು. ಪ್ರಿಯರೇ, ಯೇಸುವಿನ ಹಿಂಬಾಲಕರಾದ ನಾವು ಇಲ್ಲ ಸಲ್ಲದ ಕಾರಣಕ್ಕಾಗಿ ನಮ್ಮ ನೆರೆಯವರೊಂದಿಗೆ ಕಾಲು ಕೆದರಿ ಜಗಳವಾಡಿ ಶತ್ರುಗಳನ್ನು ಕಟ್ಟಿಕೊಂಡರೆ ನಮಗೂ ಇಂತಹ ಹೀನಾಯ ಗತಿ ಬರುವುದು ದೂರವಿಲ್ಲ. ನಾವು ಶತ್ರು ಪ್ರೇಮದಿಂದ ಪರಿಪೂರ್ಣರಾಗಲು ಕಲಿಯಬೇಕಾಗಿದೆ. ಏಕೆಂದರೆ ದೇವರು ನಮ್ಮನ್ನು ಸೃಷ್ಟಿಸಿದಾಗ ಅವರ ಹೋಲ್ವಿಕೆಯಲ್ಲಿ ಪರಿಪೂರ್ಣರಾಗಿ ಸೃಷ್ಟಿಸಿದರು. ಆದರೆ ಬರಬರುತ್ತಾ ನಮ್ಮ ಸ್ವಾರ್ಥದಿಂದ ನಾವು ಅಪರಿಪೂರ್ಣರಾಗುತ್ತಾ ಬಂದೆವು. ಇದನ್ನು ಸರಿಪಡಿಸಲು ಯಾವುದೇ ಯಕ್ಷವಿದ್ಯೆ ಇಲ್ಲ. ಬದಲಾಗಿ ನಾವು ದಿನಂಪ್ರತಿ ಹಂತ ಹಂತವಾಗಿ ಶತ್ರು ಪ್ರೇಮವನ್ನು ಅಭ್ಯಾಸ ಮಾಡಿ ದೇವರ ಇಚ್ಛೆಯಂತೆ ಬದುಕಿ ಅವರ ಕೃಪೆಯನ್ನು ಪಡೆದು ಪರಿಪೂರ್ಣರಾಗುವ ಹಾದಿಯಲ್ಲಿ ಸಾಗೋಣ. ಹೀಗೆ ಸಾಗುತ್ತಾ ನಡೆದಾಗ ಒಂದು ದಿನ ಈ ಬೆಟ್ಟದ ಮೇಲಿನ ಬೋಧೆ ನಮ್ಮ ಜೀವನದಲ್ಲಿ ಸಿದ್ಧಿಗೆ ಬಂದು ದೇವರ ಮಕ್ಕಳಾಗಿ ಬಾಳುವ ಭಾಗ್ಯ ನಮ್ಮದಾಗುವುದು.